ಸೇಟೋಣ ಏನು ಬೇಜಾರು ಮಾಡ್ಕೋಬೇಡಪ್ಪ. ಹೆಂಡು ಮಂಗ್ಯ ಕೂಡಿ ಒಂದು ವನ ಕೆಡಿಸಿದ್ವಿ ಅಂತೇಳಿ ಹಂಗಾಗೈತಿ ಈಗ ನಮ್ಮ ಬಾಳೆ. ಏನು ಇವ್ರು ಬಾ ಅವ್ರು ಬಾ ಅಂತೇಳಿ 16 ಮಂದಿ ಕೂಡಿ ಇಲ್ಲಿ ಬೇಡ ಮುಂದೆ ಹೋಗೋಣ, ಅಲ್ಲಿ ಬೇಡ ಇಲ್ಲೇ ತಗೊಳ್ಳೋಣ ಅಂತೇಳಿ ಹಿಂಗಾತು. ಮತ್ತು ಮನ್ಸಿಗೆ ಏನು ಅನ್ಕೋಬೇಡಪ್ಪ. ಏನು ಅರೇ ಶಾಂತಂದು ಅಕ್ಕ ತುಂಬ ಚಿಂತಾ ಮತ್ ಕರೋ. ಹಾಂ, ನಮ್ದುಗೆ ಇದೆಲ್ಲ ಏನು ಹೊಸದು ಅಲ್ಲ. ಅದೇ ನಿಮ್ದುಗೆ ಪಾಪ ಬಂದು ಹಿಂಗೆ ಹೇಳ್ತಾ ಇದ್ದೀರಿ. ಅರೆ ಎಷ್ಟೋ ಜನ ಬಾಯಿಗೆ ಬಿಟ್ಟು ಹೋಗಿದ್ದಾರೆ. ಅರೆ ಅವ್ರದುಗೆ ಎಲ್ಲ ನಾವು ತಲೆಗೆ ಕೆಡಿಸ್ಕೊಳ್ಳೋದಿಲ್ಲ. 1000 ಕಸ್ಟಮರ್ಗೆ ನಮ್ದುಗೆ ಬರ್ತಾರೆ, 1000 ಕಸ್ಟಮರ್ಗೆ ಹೋಗ್ತಾರೆ. ಅರೆ ಇದು ವ್ಯಾಪಾರ, ಅದು ದಂಧೆಗೆ ಇದೆ. ಅರೆ ಮನ್ಸಿಗೆ ಹಚ್ಕೊಂಡ್ರೆ ಆಗ್ತದೆ. ಹ್ಞೂನಪ್ಪ, ನಿನ್ನ ದೊಡ್ಡ ಗುಣ. ಏನು ಬೇಜಾರು ಮಾಡ್ಕೋಬೇಡಣ್ಣ. 1 ರೂಪಾಯಿನೂ ವ್ಯಾಪಾರನ ಮಾಡಲಿಲ್ಲ ನಿಮ್ಮ ಅಂಗಡಿಯಾಗ ಇಷ್ಟೊತ್ತನ ಕುಂತು. ಮತ್ತು ಜವಳಿ ಹಾಕಿಸ್ಕೋಬೇಕಂದು ಅದನ್ನೂ ಅಲ್ಲೇ ಹಾಕಿಸ್ಕೊಳ್ಳೋಣ. ಏನು ಇಲ್ಲೊಂದು ಮಾಡ್ತಿರಲ್ಲ ಅಂತ ಅದಕ್ಕೂ ಹೋದ್ರ ಹತ್ರ ಎಷ್ಟಾದರೂ ಹೆಣ್ಣು ಎತ್ತಾರಲ್ಲಪ್ಪ. ಹೌದಿಲ್ಲ? ಈಗ ಒಂದ ಕಡೆ ಬಂದೆ ಜವಳಿ ಹಾಕ್ಸಕ್ಕಂದ್ಮೇಲೆ ಎಲ್ಲ ಏಕು ಬೈಲಿ ಏನು ಮಾತಾಡ್ತಾರೆ ಅದನ್ನ ಮಾತಾಡ್ಬೇಕಾಕತಿ. ಈಗ ಅವರು ಏನು ನಿಮ್ಗೆ ಬೇಡ ಅಂದ್ರೆ ಬಿಡ್ರಿ ಅಂತ ನಾವು ಹಾಕಿಸ್ಕೊಂಡು ಅಂದ್ರೆ ಅವ್ರ ಮನ್ಸಿಗೆ ಕೆಟ್ಟ ಅನಿಸ್ತೈತಿ. ಹೌದಿಲ್ಲ? ನಾಳೆ ನಮ್ಮ ಮಗಳು ಹೋಗಿ ಅವ್ರ ಮನೆ ಬಾಳೆ ಮಾಡಬೇಕು. ಅದಕ್ಕೆ ಏನು ಸುಮ್ಮನೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಆದ್ನಪ್ಪ. ಅರೇ ಶಾಂತಂದು ಅಕ್ಕ ತುಂಬ ಚಿಂತಾ ಮತ್ ಕರೋ. ಹಾಂ, ನಮ್ದು ನಿಮ್ದು ಮಗಳದು ಶಾದಿಗೆ ಕರೀರಿ, ನಮ್ದುಗೆ ಬರ್ತಾವೆ. ಅರೆ ಬಂದ್ಬಿಟ್ಟು ಆಶೀರ್ವಾದಾಗೆ ಮಾಡ್ತಾವೆ. ನಮ್ದುಗೆ ಏನೋ ಪ್ರೀತಿಯಿಂದ ನೋಡ್ತಾವೆ. ನಿಮ್ದುಗೆ ಏನು ತಲೆಗೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅರೆ ನಿಮ್ದು ಮೇಲೆ ನಮ್ದುಗೆ ಏನು ಬೇಜಾರಿಗೆ ಇಲ್ಲ. ಅರೆ ಏನು ಅಂತಾರೆ ಅದಕ್ಕೆ, ಸಿಟ್ಟಿಗೆ ಇಲ್ಲ. ಅರೆ ಚಿಂತೆಗೆ ಮಾಡಬೇಡಿ. ನಿಮ್ದು ಎಂಥದ್ದು ಒಳ್ಳೆ ಆದ್ಮಿಗೆ ಇದ್ದೀರಿ ಅಂತ ನಮ್ದುಗೆ ಗೊತ್ತಿಲ್ಲ. ಅಲ್ಲ, ಈ ಬಿಡಾಡ್ಯಾರು ಒಬ್ರು ಒಂದು ಸೀರೆ ತಗೊಲಿಲ್ಲ ಪಾಪ. ಶೇಟು ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಇಟಾತನ ತೋರಿಸ್ತು ನೋಡೋದು. ಅದು ಕನ್ನಡ ಬರ್ಲಿಕ್ಕಂದ್ರು ಕನ್ನಡ ಮಾತಾಡ್ಕೊಂತ ಏನೇನೋ ಹೇಳ್ಕೊಂತ ಮಾಡ್ಕೊಂತ ತೋರಿಸ್ತು. ಒಂದು ಸೀರೆನಾರು ಒಬ್ಬೇಕಿರ ತಗೋಬಾರ್ದ? ನಾನು ಒಬ್ಬಕ್ಕೆ ನೋಡಿಲ್ಲ ತಗೊಂಡಕ್ಕೆ. ಅಯ್ಯತ್ತೀರ ಹೌದಲ್ಲ, ನೀವು ತಗೊಂಡ್ರಿ ನೆನಪೇ ಇಲ್ಲ. ಅರೆ ಅಮ್ಮಾರ್ದು ನಮ್ದು ಅಂಗಡಿಲಿ ವ್ಯಾಪಾರಿಗೆ ಮಾಡಿದಾರೆ ಅಲ್ಲ, ಅದೇ ನಮ್ದು ಕುಸುವ. ತಲೆಗೆ ಕೆಡಿಸ್ಕೋಬೇಡಿ ಶಾಂತಂದು ಅಕ್ಕ. ಆದರೆ ಶಾಂತಂದು ಅಕ್ಕ, ನಮ್ದು ಒಂದು ಮಾತು. ಅರೆ ನಿಮ್ದುಗೆ ಏನು ಅನ್ಕೊಳಕ್ಕೆ ಹೋಗಬೇಡಿ. ಅರೆ ಅವರು ಅಷ್ಟೊಂದು ಜೋರ್ಗೆ ಇದ್ದಾರೆ, ಅವರು ಅಷ್ಟೊಂದು ಬಾಯಿಗೆ ಮಾಡ್ತಾರೆ. ಅವ್ರದ್ದು ಮನೆಗೆ ಯಾಕೆ ನಿಮ್ದುಗೆ ಲಡ್ಕಿದು ಕೊಡ್ತಾ ಇದ್ದೀರಿ? ಅರೇ ಬಂಗಾರದ್ದು ಇದ್ದಂಗೆ ಇದೆ ಲಡ್ಕಿದು. ಅರೇ ಬೇರೆದು ಮನೆಗೆ ಕೊಡಿ, ಚಂದಾಗಿ ಇರ್ತದೆ. ಈಗಲೇ ಇಷ್ಟು ಬಾಯಿಗೆ ಮಾಡ್ತಾರೆ, ಅವರು ಮುಂದೆ ಚಂದಾಗಿ ನೋಡ್ಕೊಂತಾರೆ. ಅರೆ ನಿಮ್ದುಗೆ ಹಿಂಗೆ ಬಾಯಿಗೆ ಸತ್ತಂಗೆ ಇದ್ಬಿಟ್ರೆ ಅವ್ರದ್ದು ನಿಮ್ದು ಮೇಲೆ ಹತ್ಬಿಟ್ಟು ಅರೆ ಇದು ಏನದು ಏನೋ ಅಂತಾರೆ ಅಲ್ಲ ಶಾಂತಂದು ಅಕ್ಕ, ಏನೋ ಸವಾರಿಗೆ. ಸವಾರಿಗೆ ಮಾಡ್ತಾರೆ. ಇಲ್ಲ ಶೆಟ್ಟುವಣ್ಣ ಅವರು ಒಳ್ಳೆಯದಾರ. ತಂದೆ ತಾಯಿ ಹುಡುಗನ ಮನೆಯವರು ಎಲ್ಲರೂ ಚಲೋ ಅದಾರ. ಈಗೇನು ಬಾಯಿ ಮಾಡಿದಾರಲ್ಲ ಇವರು, ಆ ಹುಡುಗನ ತಂದೆ ಅಕ್ಕ ಇವರು ಶೆಲುಡಿಯಾಗಿರ್ತಾರೆ. ಈಗ ಬಂದಾರವ್ರು. ಹಿಂಗೆ ಮದುವೆ ಆಗಟ್ಟಿರ್ತಾರೆ. ಒಟ್ಟು ಓಡಾಡಿ ಎಲ್ಲ ಮದುವೆ ಕೆಲಸ ಮುಗಿದಿನ ತಮ್ಮೂರಿ ತಾವು ಹೋಗ್ತಾರೆ. ಅವ್ರದ್ದು ದೊಡ್ಡ ಮಂತ್ಯಾನ 8 ಎತ್ತಿನ ಕಂಪದ ಮನಿ ಎಲ್ಲ ಆಡಳಿತ ಇವ್ರದೆ, ಪಾರ್ಪತ್ಯ ಇವ್ರದೆ. ಇವರು 5 ಮಂದಿ ವಾರಗಿತ್ತಾರಲ್ಲ, ಇದನ್ನ ಅದಾರ ಇವ್ರು. ಇವ್ರು ಏನು ಇರುದಿಲ್ಲ ಅಣ್ಣ ಇಲ್ಲಿ. ಓ ಆಯ್ಸಾ, ಹಂಗಿದ್ರೆ ನಮ್ದುಗೆ ಚಿಂತೆಗೆ ಇಲ್ಲ. ಯವ್ವ ಹೆಂಗೈತಿ ಡ್ರೆಸ್? ಭಾರಿ ಐತಿಲ್ಲ ಹಂಗೆ. ಅಯ್ಯೋ ತುಟ್ಟಿ ಏರಿಬಿರ್ಬೇಕು ಇದಕ್ಕೆ. ಎಷ್ಟಿದಕ್ಕೆ ರೊಕ್ಕ? ಇದನ್ನೇ ಹಾಕೊಂಡು ನಿಂತಿಯೇ? ಏನು ತೊಗೊಳಕತ್ತಿಲ್ಲ ಅಂಗಡ್ಯಾಗ. ಹೋಗು ಕಳೆದಿಡೋಗಿ ಮೊದಲಿಡೋಗ. ಹಂಗೆ ಹಾಕೊಂಡು ನಿಂದಬಾರ್ದು. ಹೋಗಿ ಮತ್ತೆ ಬೇರೆ ಮಂದಿ ತೊಗೊಳೋರು ಹೋಗು. ಅವು ಮುತ್ತು ಪತ್ತು ಹಳ್ಳು ಟಿಕಳಿ ಉದ್ರಿದ್ ಬಂದ್ರೆ ಹಿಂದಾಗಡೆ ಅವ್ನು ಯಾರು ತಗೋಬೇಕು? ಹೋಗ ಕಳೆದಿಡು ಹೋಗು. ಅಯ್ಯ ತಗೊಂಡಾತ ಲೀಲಿ ನನ್ನ ಮೊಮ್ಮಗಳು ಕರ್ಪೂರ ಗೊಂಬೆ ಆಗೈತಲ್ಲ, ಎಂತ ಚಂದ ಕಾಣಕತ್ತೈತಿ. ಗೊಂಬೋ ಆಗೈತೆ. ಹಂಗೆ 9,000 ರೂಪಾಯಿ ಕೊಟ್ಟು ತಗೊಂಡಾತ. 9,000 ಇದೊಂದು ಅಂಗಿಗೆ? ನಿನಗೇನು ಹೇಳಿದ್ದೆ ನಮ್ಮ ಮನ್ಯಾಗ? ಏನು ಹೇಳಿದ್ದೆ ನಮ್ಮ ಮನ್ಯಾಗ? 1,500 2,000 ಒಂದು ಯಾವ್ದಾರು ಒಂದು ಅಂಗಿ ನೋಡ್ಕೊರುವ ಇಂಥವಂತ ಹೇಳಿದ್ದಿಲ್ಲ ನಿನಗೆ. 9,000 ರೂಪಾಯಿ ಐತಿನ ಇಲ್ಲಪ್ಪ. ಐತಿನ ಲಕ್ಷ್ಮಿ ಏನ ತೆಲಿಗಿಲಿ ಬರಬರಿ ಐತಿಲ್ಲ ನಿನಗೆ? ಹೌದು, ಯಾರು ಕೊಟ್ರು ರೊಕ್ಕನ? ನಿಮ್ಮಪ್ಪ ಗಂಟು ಬಿದ್ದಿಸ್ಕೊಂಡೇನ? ಏನು ಹುಡುಗಿವ ಇಲ್ಲಿ ಯಾರಿಲ್ಲ ಅಂತ ಹೇಳ್ತೀನಿ ಕೇಳಿ. ನಿನಗೆ ನಿಮ್ಮಪ್ಪನ ಕಡೆ ಭಾಳ ರೊಕ್ಕಿಲ್ಲ, ತ್ರಾಸ ಕೊಡಬೇಡ. ವಾವ್ ಲಕ್ಷ್ಮಿ, ಸೂಪರ್ ಐತಿ ಡ್ರೆಸ್. ನಾನು ಹುಡುಕಿದ್ರೆ ಸಿಗ್ಲೇ ಇಲ್ಲ ಇಂಥದ್ದು. ನಿಂಗೆ ಸಿಕ್ಕಿತ್ ನೋಡು. ಬಾಯ್ ಮುಚ್ಕೋ. ಈಗ ಅವಕ್ಕೆ ಗಂಟು ಬಿದ್ದವ್ರ ಅಪ್ಪನ ಕಡೆ ಈಗ 9,000 ರೂಪಾಯಿ ಕೊಡ್ಸಾಳಿ. ಈಗ ನೀವು ಬಿಗ್ ಜೋಡಬೇಕಂತ ಮಾಡಿದ್ದೇನೆ. ಏನೋ 9,000 ರೂಪಾಯ? ಪಾಪ ಅಪ್ಪನ ಕಡೆ ರೊಕ್ಕ ಇತ್ತಿತ್ತೋ ಇಲ್ಲ. ಲಕ್ಷ್ಮಿ ನೀವು 1,000 ಸಲ ಹೇಳೇನಿ. ಮಂದಿದ್ದಾಗ ಏನು ಕೇಳಬೇಡ. ಇಲ್ಲ ನಾ ಕಾಂಗಲ್ಲ, ಇಲ್ಲಂದ್ರೆ ಅಸಹ್ಯಕತ್ತಂತೆ ಕೊಡಿಸಿದ್ರೆ ತ್ರಾಸ ಆಕತ್ತಿಲ್ಲ ಅಂತ 1,000 ಸಲ ಹೇಳೇನಿ. ಅರ್ಥನ ಮಾಡ್ಕೊಳಂಗಿಲ್ಲಲ್ಲ ನೀನು? ಯವ್ವ 7 ತಿಂಗಳು ಹುಡ್ದಂಗೆ ಮಾಡ್ತಿರಲ್ಲ ಎಲ್ಲರೂ. ಇದು ನಾ ತಗೊಂಡಿದ್ದಲ್ಲ, ನಾ ಅಪ್ಪನ ಕಡೆನೂ ಕೊಡಿಸ್ಕೊಂಡಿಲ್ಲ. ಮಾವ ಕೊಡ್ಸ್ಯಾನ ತಿಪ್ಪೇಶ್ ಮಾಮ. ಏನ ನಿಮ್ಮ ಮಾವ? ಅಲ್ಲ ಅವ್ನು ಕುಡಿದು ಇಸ್ಪಿಟ್ ಆಡೋದು ಜೂಜಾಡೋದು ಇದೇ ಆಕತಿ. ಅವ್ನ ಕಡೆ ನಯಾ ಪೈಸಾ ಹೊಡೆದು ತೆಗೆದು ಇರಂಗಿಲ್ಲ ಅಂತೇಳಿ ಅಂದಿದ್ರಿ. ಈಗ ನೋಡಿದ್ರೆ 9,000 ರೂಪಾಯಿ ಕೊಟ್ಟು ಕೊಡ್ಸಾನ. ಯವ್ವ ನಾವಲ್ಲವ ಏನಲ್ಲಿ ಏನು ಹೇಳಕತ್ತಿಲೆ? ಓ ನಮ್ಮ ಅಣ್ಣ ಕೊಡ್ಸಿದ್ನ? ಕೊಡಿಸ್ತಾನೆ ನಿಮ್ಮ ಅಣ್ಣ ಕೊಡ್ಸಿದ್ದಲ್ಲ. ನಿಮ್ಮ ಅತ್ತಿಗೆಮ್ಮ ಕೊಡ್ಸಿದ್ದಂತೂ ಮೊದಲಲ್ಲ. ನಿಮ್ಮ ಅತ್ತಿಗೆಮ್ಮ ಹೊಟ್ಟೆ ಉರ್ಕೊಂಡು ಸಾಯಕತ್ತಾಳಲ್ಲ ನಿಂತ ಮಗನ ಮುಂದೆ. ಅದು ಅವ್ರಿಗೆ ಕೊಡ್ಸಿದ್ದಲ್ಲ, ಮಾಮ ಕೊಡ್ಸಿದ್ದು. ಹೆಂಗಾತ್ ಗೊತ್ತೇನ ಯವ್ವ? ಮಾಮ ಅದನ್ನಲ್ಲ ಅದವೇ ಇವರು ಆದಿತ್ಯ ಅವ್ರ ತಂಗಿ ಬಂದಾರಲ್ಲ. ಹೇಳ್ಬಿಟ್ಟಿ ಇಂಥವ ಮಾಡ್ಬರಿ ನೀನು, ಇಂಥವ ಮಾಡ್ಬರಿ. ಮತ್ತೆ ನನ್ನ ಮುಂದೆ ಪೋಸ್ ಕೊಡಾತನ ಹುಡುಗಿಗೆ ಅಂಥ ಕೆಲಸ ಐತಿ ಇಂಥ ಕೆಲಸ ಐತಿ ಹಂಗೈತಿ ಹಿಂಗೈತಿ ಅಂತೇಳಿ. ಅದಕ್ಕೆ ಮಾಮ ನಂಗೊಂದು ಕೊಡಿಸ್ತಾನೆ ಇದ್ದೆಲ್ಲ ಕೊಡಿಸ್ಬಾ ಅಂತಂದೆ. ಸುಮ್ಮನೆ ಕೊಟ್ಟ ರೊಕ್ಕನ. ಮತ್ತು ಸಾಲದಕ್ಕೆ ಪಾರ್ವತಿ ಅಕ್ಕನೂ ಕರೆಯತ್ತಿದ್ದೆ ನಾನು. ಮತ್ತು ಪಾರ್ವತಿ ಅಕ್ಕ ಬೈತಾಳ, ಆಮೇಲೆ ಅವ್ನ ಕಡೆನೂ ರೊಕ್ಕಿರಂಗಿಲ್ಲ, ಹೋಗ್ಲಿ ಬಿಡು ಪಾಪ ಅಂತ ಸುಮ್ಮನಾದೆ ಅಷ್ಟೆ. ಏನು ನಮ್ಮ ಅವ ಅಕ್ಕಿನ ಪಟಾಯಿಸಾಕತ್ತಾನ?
ನಮ್ಮ ಅತ್ತಿ ಮಾವು ಗೊತ್ತೈತೆ ಇಲ್ಲ ಇದು ವಿಚಾರ ಹೇಳ್ಬೇಕು. ಆಮೇಲೆ ಆ ಹುಡುಗಿಗೆ ಹೇಳ್ಬೇಕು ನಮ್ಮ ಮಾವು ಹಿಂಗದಾನ ಹುಷಾರಾಗಿರ ಅಂತೇಳಿ. ಪಾಪ ಅಕ್ಕ ನಿಂಗೆ ತಲೆ ಕೆಟ್ಟತೆ, ಏನೂ ಆಗಲ್ಲ. ಹುಡುಗಿಯರು ಹುಷಾರದಾರ, ಬಳಸ್ಕೊಂಡಾಳಕ್ಕೆ ಅಷ್ಟೇ. ಡ್ರೆಸ್ ಕೊಡ್ಸಾನಲ್ಲ ಸುಮ್ಮನೆ ಒಂದು ಸ್ಮೈಲ್ ಕೊಟ್ಟಾಳ ಅಷ್ಟೇ. ಈಗ ಡ್ರೆಸ್ ತೊಗೊಂಡು ಆಕೆ ಮನೆಗೆ ಹಾಕಿ ಹೋಗ್ತಾಳ, ಅವ್ನ ಮನೆಗೆ ಹೋಗ್ಕ ನಮಗಿತ್ತು. ಅತ್ತಿ ಮಾವು ಹೇಳ್ತಾಳಂತ, ಅತ್ತಿ ಒಪ್ಕೊಂತಿದ್ದಾಳನ ಆಕಿನ ಮಾಡ್ಕೊಳಕ್ಕೆ. ಸುಮ್ಮನೆ ಇರೋ ನೀನು, ಏನೂ ಆಗೋದಿಲ್ಲ ಹಂಗಂತೀಯ. ಇಬ್ರು ಎಷ್ಟಾರ ಆಡ್ಕೊಂತೀರಿ ನೀವು ಅಂತ. ನಮ್ಮ ಅಣ್ಣನ ಮಗನ ಬಗ್ಗೆ ನಮ್ಮ ಅಣ್ಣನ ಬಗ್ಗೆ ಸುಮ್ಮನೆ ಇರೇ ಬೆಂಡ್ಲಾರ ಯವ್ವ, ಸುಮ್ಮನಿರು. ನಿಂಗೂ ಬೇಕಾದ್ರೆ ಹೇಳು, ಹೋಗಿ ಹೆಂಗಾರ ಮಾಡಿ ಪುಸ್ಲಾಯಿಸಿ ಒಂದು ಚಲೋ ಒಂದು 5,000 ರೂಪಾಯಿ ರೇಷ್ಮೆ ಸೀರೆ ತೊಗೊಂಬಿಡುನು. ಬೇಡವ ತಾಯಿ, ನೀವು ಬೇಕು ತೊಗೊಂಡು ಇಲ್ಲಿಗೆ ಸಾಕು. ಪಾಪ ನಮ್ಮ ಅತ್ತಿಗೆ ಮಗಿ ವಿಚಾರಕ್ಕೆ ಏನು ಒದರ್ತಾದಾಳ ಏನ. ಅಲ್ಲಿ ಜಗಳ ಬೀಳದ್ ನಮ್ಮ ಅಣ್ಣನ ಕೂಟ. ನಮ್ಮ ಅತ್ತಿಗೆ ಮಂದು ಗೊತ್ತೈತೇನ? ಅಯ್ಯ ನನ್ನ ಇದಾಗೆ ಅಂದ್ಲ, ನಿಂಗೆ ನಾಚಿಗೆ ಬರಂಗಿಲ್ಲನು, ಯಾಕೆ ತೊಗೊಂಡು ಅಷ್ಟಿದ್ದಕ್ಕೆ ಅಂದ್ಲ. ಅದಕ್ಕೆ ಅಂದೆ ಬಿಟ್ಟೆ. ಈಗ ಹೋಗಿ ಹೇಳ, ನಾ ಹುಡುಗಿ ಮುಂದೆ ಸುಮ್ಮನೆ ಇರ್ತೀಯ ಅಂದೆ. ಅವಾಗೇನು ಅನ್ಬೇಕು, ಅಯ್ಯ ಹೌದಕ್ಕೆ ಗೊತ್ತೈತೆ ವಿಚಾರ ಅಲ್ಲ. ಅವಾಗೇನು ಅನ್ಬೇಕವ, ಇಲ್ಲ ಬ್ಯಾಡ ತಗೋ ಹೋಲಿ, ಏನಿರ್ತಾವ ಲಕ್ಷ್ಮಿ ನೀವು ಹೋಗಿ ನಿನ್ನ ಕೆಲಸ ಮಾಡ್ಕೋ ಅಂತಾನ ಮಾವ. ಪಾಪ ಎತ್ತಾಗಾರ ಒಂದು ಮದುವೆ ಆದ್ರೆ ಸಾಕನ್ನಂಗಾಗೈತೆ ನನ್ನ ಅತ್ತಿಗೆ ಮಗ. ಲಕ್ಷಣವಾಗಿ ಕನ್ಯೆ ಹುಡುಗಿ ಮದುವೆ ಮಾಡ್ಬೇಕು, ಇಲ್ಲ ಅವ್ನು ಕುಡಿಯೋದು ಬಿಡಿಸಿ ಚಂದ ದುಡಿಮಿಗೆ ಹಚ್ಬೇಕು. ಅವಾಗ ಚಂದ ಕನ್ಯೆ ಸಿಗ್ತಾವ. ಈಗ ನಾನು ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ ಹೇಳ, ಆಕೇನು ಅವ್ನು ಲವ್ ಮಾಡಲ್ಲ, ಅದಕ್ಕೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲಾಂದ್ರೆ ಪಾಪ ಹುಡುಗಿ ಎಚ್ಚರಿಸ್ತಿದ್ದೆ. ನಡಿ ನಡಿ ಕೆಲಸದವ್, ನಡಿ ನಡಿ. ಡ್ರೆಸ್ ತಗೊಂಡ್ರಿ? ತಗೊಂಡೆ. ಆದರೂ ಎಷ್ಟು ಒಂದು ಸ್ವಾಭಿಮಾನ ನಿಮ್ಮ ಅಪ್ಪಾಜಿಯವ್ರಿಗೆ ಅಂದ್ರೆ ಅಷ್ಟು ಹೇಳತ್ತೀವಿ, ಬೇಡ ಬೇಡ ಅದು ಅಷ್ಟೊಂದು ತುಟ್ಟಾಕತ್ತಿ ಬೇಡ ಅಂತೇಳಿ. ಆದರೂ ಆದಿತ್ಯ ಮಾವರಿಗಿಂತ ನಾ ಏನು ಕಡಿಮೆ ಆಗಬಾರ್ದು ಅಂತೇಳಿ ನಮ್ಮಪ್ಪ ಆದಿತ್ಯ ಮಾವರಿಗೆ ಎಂಥ ಕಾಸ್ಟ್ಲಿ ಅರ್ಬಿ ಕೊಡಿಸಿದ್ರಲ್ಲ, ಅಷ್ಟೇ ಕಾಸ್ಟ್ಲಿ ಅರ್ಬಿ ನಾನು ಕೊಡಿಸಿದ್ರು ನೋಡು ನಿಮ್ಮಪ್ಪ. ಬ್ಯಾಡ ಅಂತ ಅಷ್ಟು ಹೇಳಿದರು ನಿಜವಾಗ್ಲು ಪಾಪ. ಈಗ ನಾನು ಆದಿತ್ಯ ಮಾವರಿಗೆ ಕಡಿಮೆ ರೇಟಿನ ತೊಗೊಳ್ರಿ ಅಂತ ಹೇಳೋಕ್ಕಾಗಂಗಿಲ್ಲ. ಅವರು ಅಪ್ಪ ತಗೋ ಅನ್ನೋದಕ್ಕೆ ಅವ್ರ ಪಾಪ ಚಲೋ ತೊಗೊಳಕತ್ತಾರ. ಒಂದೊಂದು ಶೇರ್ವಾನಿ ಎಷ್ಟೆಷ್ಟು ರೊಕ್ಕದ್ದು ಅದಾವು. ಈಗ ಮತ್ತು ನನಗೂ ಅವ್ರಿಗಿಂತ ಕಡಿಮೆ ಆಗಬಾರ್ದು ಅಂತೇಳಿ ನಿಮ್ಮ ಅಪ್ಪಾರು ತೊಗೊಳಕತ್ತಾರ. ಈಗ ಏನು ಮಾಡೋದು, ನಾನು ತೊಗೊಂಡೆ ಮತ್ತು ಸೇಮೇ ತೊಗೊಂಡೇವಿ ಜಾಸ್ತಿ. ಆದ್ರೆ ನಿಜವಾಗ್ಲೂ ಯಾಕೋ ಒಂಥರ ಬೇಜಾರಾತು. ಅವ್ರಿಗೆ ಭಾಳ ಹೆವಿ ಆತೇನ ಇದು ರೊಕ್ಕದ್ದು ಅಂತೀನಿ ನಾನು. ಸರಿ ಬೇಜಾರು ಮಾಡ್ಕೊಬೇಡ. ನೀ ಸೀರೆ ತೊಗೊಂಡು ಇರ್ಲಿ ಬಿಡ್ರಿ, ಏನಾಯ್ತು ಅಪ್ಪಗೆ ನನ್ನ ಹಳೆ ಚಂದಿರಲಿ, ನನ್ನ ಹಳೆಯಾಗ ನಾ ಕೊಡಿಸ್ಬೇಕು ಅನ್ನೋದು ಇದು. ಯಾಕಂದ್ರೆ ಈಗ ನಿಮ್ಮ ತಂದೆ ತಾಯಿ ನನಗೆ ಕೊಡ್ಸಾತಾರ ಅಂದಮೇಲೆ ಮತ್ತು ನಮ್ಮಪ್ಪ ನಮ್ಮವ್ವ ನಿಮ್ಗೆ ಕೊಡಬೇಕಲ್ಲ, ಅದಕ್ಕೆ ಇರಲಿ ಬಿಡ್ರಿ, ಬೇಜಾರು ಮಾಡ್ಕೋಬೇಡ್ರಿ. ಹೋರಿ ನಾ ಸೀರೆ ತೊಗೊಳಕ್ಕೆ ಹೊಂಟೇನಿ ಈಗ. ಸರಿ, ಅಲ್ಲಿ ಇದು ಬೇರೆ ಏನಾರು ಬಿಲ್ ಗಿಲ್ ಹಾಕುವುದವ, ಏನು ಕೊಡುವುದವ, ಏನಾರು ರೊಕ್ಕದ್ದು ನೋಡೋಗ್ರಿ. ಯಾಕೆ ಏನಾಯ್ತು ಗಡಿಬಿಡಿ ಮಾಡ್ಕೊಳಕತ್ತೀಯಲ್ಲ, ಮಾತಾಡೋದ್ರಾಗೂ ಹೆಚ್ಚು ಕಮ್ಮಿ ಆಗತ್ತೈತಿ. ಬಿಲ್ ಕೊಡೋದೇನೈತಿ, ಬಿಲ್ ಹಾಕೋದೇನೈತಿ, ಏನು ಮಾತಾಡತ್ತಿ? ಓ ಏನೋ ಬೇಜಾರು ಆತು. ಇಲ್ಲ ನೀವು ಸುಮ್ಮನೆ ಯಾಕೆ ಇದು ಮಾಡ್ತೀರಿ? ಹೋಗ್ರಿ ಬಂದೆ. ಸರಿ ಬಾ, ನಿಂಗೆ ಮದ್ವೆ ಸೀರೆ ನಾನು ಸೆಲೆಕ್ಟ್ ಮಾಡ್ತೀನಿ. ಯಾಕಂದ್ರೆ ಅನ್ನು ಅಕ್ಕಾಗ ಆದಿತ್ಯ ಮಾವನ ಸೆಲೆಕ್ಟ್ ಮಾಡ್ತಾನಂತ, ಅದಕ್ಕೆ ನಿಂಗೆ ನಾ ಮಾಡ್ತೀನಿ. ಪಾಪ ಅಪ್ಪಗೆ ಎಷ್ಟು ತ್ರಾಸಾತು. ದೊಡ್ಡ ಮನೆ ಸಂಬಂಧ ಬೆಳೆಸಿದ ತಕ್ಷಣ ದೊಡ್ಡ ರೀತಿ ಒಳಗೆ ಅರ್ಬಿ ಕೊಡೋದು ತಗೊಳ್ಳೋದು ಎಲ್ಲ ದೊಡ್ಡ ರೀತಿ ಒಳಗೆ ಆಗ್ಬೇಕಂತೇಳಿ ಪಾಪ ನಮ್ಮ ಅಪ್ಪಗೆ ತ್ರಾಸಾಗತ್ತೈತಿ. ಸ್ವಾಭಿಮಾನನೂ ಬಿಡೋಕ್ಕಾಗವಲ್ತು, ಹಾಗಂತ ಏನು ಕೊಡ್ದಂಗೆ ಮಾಡೋಕ್ಕೂ ಆಗವಲ್ತು. ಮಗಳಾಗಿ ನಾನು ನಮ್ಮ ಅಪ್ಪಗೆ ಏನೂ ಕೊಡಲಿಲ್ಲ, ಏನೂ ಮಾಡಲಿಲ್ಲ. ಇಷ್ಟು ವರ್ಷ ಸಾಕಿ ಬೆಳೆಸಿದ್ರು. ನಾನು ನೋಡಿದ್ರೆ ಪ್ರೀತಿ ಅಂತೇಳಿ ಪ್ರೀತಿ ಮಾಡಿ ಮದುವೆ ಮಾಡ್ಕೊಳಕತ್ತೀನಿ. ನಾನು ಏನು ಮಾಡ್ದಂಗಾಯ್ತು ಇವ್ರಿಗೋಸ್ಕರ? ಏನೂ ಮಾಡಲಿಲ್ಲ. ನಾನು ನನ್ನ ಜೀವನದಾಗ ಏನೂ ಮಾಡಲಿಲ್ಲ, ನಾನೇನು ಮಾಡಲಿಲ್ಲ. ವಾಪಸ್ ನಮ್ಮಪ್ಪ ನಮ್ಮ ಹೋಗ ನಾನು ತ್ರಾಸು ಕೊಡಾಕತ್ತೀನಿ. ಯಾವ್ದಾರ ಸಣ್ಣ ಸಂಬಂಧ ಬೆಳೆಸಿದ್ರು. ಪಾರ್ವತಿ, ನೀ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ ಮಗಳ. ಯಾಕೆ ತ್ರಾಸು ಮಾಡ್ಕೊಳಕತ್ತಿ? ಹಡದೆ ಬಂದಮೇಲೆ ನಿಮ್ಮನ್ನು ನಾವು ಒಂದು ದಡಕ್ಕೆ ಮುಟ್ಸೋದು ನಮ್ಮ ಜವಾಬ್ದಾರಿ ಅಲ್ಲನ? ಹಂಗಲ್ಲವ, ಒಂದು ಸಣ್ಣ ಸಂಬಂಧ ಬೆಳೆಸಿದ್ರೆ ನಿಮ್ಮಂಗೆ ರೈತರಿಗೆ ಯಾವ್ದಾರ ಒಂದು ಕಮ್ತದ ಮನೆ ಸಂಬಂಧ ಮಾಡಿದ್ರೆ ಅವ್ರು ಇಷ್ಟು ಕಾಸ್ಟ್ಲಿ ತೊಗೊತಿದ್ದಿಲ್ಲ. ನಾವು ನೋಡ್ತೀವಿ ಈಗ ನಮ್ಮದೇ ನಾವು ಒಂದು 2,000 3,000 ಅಂದ್ರೆ ದೊಡ್ಡ ರೊಕ್ಕದ್ರು ಅರಿವಿ ಅನ್ಕೋತೀವಿ. ಮತ್ತು ಇಷ್ಟು ದೊಡ್ಡ ಮಂತ್ಯಾನಕ್ಕೆ ಸಂಬಂಧ ಬೆಳೆಸಿದ ಮೇಲೆ ಮತ್ತೆ ಅದ್ರ ತಕ್ಕಂಗೆ ಕೊಡಕತ್ಬಿಟ್ಲೆ ನಿಮಗೆ ತ್ರಾಸ ಆಕೈತಲ್ಲ. ನಾ ಏನು ಮಾಡಿದೆ? ಏನು ಒಳ್ಳೇದು ಮಾಡಲಿಲ್ಲ, ನನ್ನಿಂದ ನಿಮಗೆಲ್ಲ ಹಾಳೇ ಆಗಿದ್ದು. ಪಾಪ ಈಗ ಅಪ್ಪ ನನ್ನ ಮದ್ವೆ ಮಾಡಿ ಎಲ್ಲಿ ಸಾಲಕ್ಕೆ ಬೀಳ್ತಾನೆ ಏನು, ಆ ಸಾಲ ತೀರ್ಸೋದೇ ಆಕ್ಯತೆ ಏನು? ಅಯ್ಯೋ ದೇವ್ರೆ, ನಾ ಇದನ್ನೆಲ್ಲ ಯೋಚನೆ ಮಾಡಲಿಲ್ಲಲ್ಲವ. ಯವ್ವ ನನ್ನ ತಪ್ಪಾತ್ ಬೇ, ನಾ ಪ್ರೀತಿ ಮಾಡಿ ನಿಮಗೆ ಭಾಳ ತ್ರಾಸು ಕೊಟ್ಬಿಟ್ಟೆ. ಹುಚ್ಚುಡುಗಿ, ಇಂಥದ ಯೋಚನೆ ಮಾಡ್ಬರೇ. ಸುಮ್ಮನೆ ಬಾ, ನೀನು ನಮಗೆ ವಜ್ಜಕ್ಕೆ ಮಗಳ. ಬರೋ ಬಾ, ಹಂಗೆ ಮಾಡ್ಬೇಡ ಬಾ, ಇಂಥವೆಲ್ಲ ಚಿಂತೆ ಮಾಡ್ಬೇಡ ಮಗಳ. ಅಲ್ಲ ಮಗಳ, ನಿನಗೆ ಮಾಡ್ಲಾರ್ದೆ ಇನ್ನು ಯಾರಿಗೆ ಮಾಡ್ಬೇಕ ನಾವು? ಯಾರಿಗೆ ಮದುವೆ ಮಾಡಿ ಕೊಡ್ಬೇಕು? ಇನ್ನು ನಿನಗೆ ನಾವು ಖರ್ಚು ಮಾಡ್ಲಾರ್ದೆ ಯಾರಿಗೆ ಮಾಡ್ಬೇಕಂತ ಹೇಳತ್ತೀನಿ ನಾನು. ಬಾ, ಹಂಗೆ ಮಾಡ್ಬೇಡ, ಬಾರವಾ ನಡಿ. ಎಲ್ಲರೂ ಗಾಡಿ ಹತ್ತಕತ್ತಾರ, ಕಾಯಕತ್ತಾರ, ನಡಿವ ಹೋಗು ನಡಿ. ಇಲ್ಲೇ ಇಷ್ಟು ಸೀರೆ ಅದಾವು, ಇಷ್ಟು ಎಂತೆಂಥವು ಲೆಹಂಗ ಪಂಗ ಅದಾವು. ಇಲ್ಲೇ ತೊಗೊಂಡಿದ್ರಕ್ಕಿತ್ತು ಖಾಲಿ ಪೀಲಿ. ಒಂದು 4 ಸೀರೆ ತೊಗೊಳಕ್ಕೆ ಅಲ್ಲೋಗು ನಿಲ್ಲೋಗು ಅದು ಮಾಡು ಇದು ಮಾಡು, ಅಲ್ಲೋಗು ನಿಲ್ಲೋಗು ಅಂತಾವು. ಎಲ್ಲ ತೊಗೊಂತಿದ್ರಿಲ್ಲೇ. ಈಕೆದಾಳಲ್ಲಿಕ್ಕಿ ಕುದುರೆ ಜುಟ್ನಿಕ್ಕಿ, ಈಕಿ ಬಂದಾಳಲ್ಲಿಕ್ಕಿ ಕಮಲೇ ವಿಮಲೆ. ಒಳ್ಳೆ ಟಿಕಳಿ ಹಳ್ಳು ಮುತ್ತು ಚಂದ ಅದಾವಳ. ಮಿರಿ ಮಿನ್ಸ್ತಾವ ಒಂದಳತಿ, ಭಾರಿ ಅದಾವು. ತೊಗೊಂಡಿದ್ರಕ್ಕಿತ್ತು. ಏನಾಗ್ಯಾವಕ್ಕ? ಚೆನ್ನಾಗಿ ಅದಾವಪ್ಪ. ಅಲ್ಲಿ ಇವರು ಹೇಳೋದು ಕೇಳಿದ್ರೆ ಇವ್ನು ಯಾರು ತೊಗೊಳಂಗೇ ಇಲ್ಲ ಅಂತ ಅರ್ಥ ಹಂಗಾರ. ಹೋಲ್ಬಿಡು, ನನ್ನ ಮಗಳಿಗೆ ಒಂದು ತೊಗೊಂಡ್ಬಿಡ್ಲೇನು ಇಲ್ಲೇ?
ಒಂದು 2,000 ರೂಪಾಯಿ 3,000 ರೂಪಾಯಿ ಮಟ ನೋಡಿ ಸುಮ್ಮನೆ ಯಾಕೆ ಬಾ ತುಟ್ಟಿದ್ ಬೇಡ ಚಲೋ ಐತರಿ ಒಂದು ಇಲ್ಲೇ ತೊಗೊಂಡ್ಬಿಡ್ತೀನಿ. ಯವ್ವ ಹಾ ಬಂದಿನ ಆದಿತ್ಯ ನೋಡು ಇಷ್ಟು ಚಂದ ಕಲರ್ ಸೀರೆ ಅದಾವ. ಇದನ್ನ ಬಿಟ್ಟಾವು ಮತ್ತೊಂದು ಅಂಗಡಿಗೆ ಹೋಗವಂತಿ ಓಸು ಅಯ್ಯ ಈ ಕೆದಾಳಲ್ಲಿಕ್ಕೆ ಚಮೇಲಿ ಬಂದಾಳಲ್ಲಕ್ಕೆ ಆಕಿದ ಎಲ್ಲ ಕುಮ್ಮಕ್ಕು ಕುದುರೆ ಜುಟ್ಟು ಹಾರಿಸ್ಕೊಂತ ಇನ್ನೂ ಅಡ್ಡಾಡ್ಬೇಕಂತಾಳ ಪಡಾಳೆ ಹಾರಿಸ್ಕೊಂತ ಅಂಗಡಿ ಆಕೆ ಹೇಳ್ದಂಗೆ ಕೇಳ್ತಾವ ಓಸು ಏನು ಹಾಕಿದನ ಆಡಳಿತ ನಮಗೆ ಎಲ್ಲಿ ಬೇಕಲ್ಲ ನಾವು ತಗೊಂತೇವಪ್ಪ ಮದುವಾಗ ನೀನ ಮದುವೆ ಮಾಡಿಕೊಡೋರು ಅವ್ರು ಈಗಿದೇನು ನಡಕ್ಕೆ ಬಂದಾಳನ ಮದುವೆ ಮಾಡಿದ್ಲನ ಓದ್ಲನ ಅನ್ನಂಗಿಲ್ಲ ಎಡಕ್ಕೆ ಕಳಾಕಿ ಉಂಡು ತಿಂದು ನಡಕ್ಕಿಂತ ಪಾರ್ಪತ್ಯ ವಯಸ್ಸಕ್ಕೆ ಬರ್ತಾವ ಅಮ್ಮ ಕಾಶಿ ಇರ್ಲಿ ತಗ. ಈಗ ಅದು ಹೋಗ್ಲಿ, ನಾನು ನಿಮ್ಮ ಹತ್ರ ಕೇಳೋದು ಏನಂದ್ರೆ ಅಲ್ವೇ ಏನು ಮಾಡ್ಬೇಕಂತ ಮಾಡಿ ನೀನು? ನಾನು ನಿನಗೆ ರೊಕ್ಕ ಕೊಟ್ಟಿರೋದೆಷ್ಟು? 60,000 ರೂಪಾಯಿ ಕೊಟ್ಟೇನಿ, ಹೌದಾ? ಆಕಿಗೆ ಸೀರೆ 2 ಸೀರೆ ಕಾಸ್ಟ್ಲಿವ್ ತಗೋ, ಇನ್ನು 2 ಸೀರೆ ಅದೇನೋ ಮತ್ತು ನಡೀತೈತಿ ಅಂದೆಲ್ಲ ಅದಕ್ಕೆ ಹಂಗಾರ ಅವ್ನು ಬೇಕಾದ್ರೆ ಕಡಿಮೆ ರೇಟಿನ ತಗೋ ಅಂತೇಳಿ 10,000 ರೂಪಾಯಿ ಅಂತ ಹೇಳಿದೆ ಅಂತಲ್ಲ. ಈ ನಿಂಗೆ ತಲೆ ಕೆಟ್ಟದಲ್ಲ ಯಾರು ನಿಮ್ಮ ಮತ್ತೆ ಹೇಳಿದ್ಲನ ಇಂಥ ಚಾಡ ಚುಚ್ಚಿ ತಾಯಿ ಮಗನ ಯಾವಾಗ ಬ್ಯಾರ ಮಾಡೀನಿ ಅಂತಾರ ಅವ್ರು. ಏನು ನೀನು ಹೇಂತ ಹೇಳಿದ್ಲ ಅವ್ರು ಯಾಕೆ ಹೇಳ್ಬೇಕು? ಮತ್ತು ಅಂದ್ರೆ 10,000 ರೂಪಾಯಿದಾಗ ಎಂಥ ಸೀರೆ ಬರ್ತೈತಿ, ಮದುವೆಗೆ ಒಂದು ಗ್ರ್ಯಾಂಡ್ ಆಗಿರೋ ಸೀರೆ ಬೇಡನ ಅಂತ ಕೇಳಿದ್ರು ಅವ್ರು. ನೀ ಇಷ್ಟೆಲ್ಲ ಯಾಕೆ ಹಿಂಗೆ ಶಾಣೆತನ ಮಾಡತ್ತಿ? ಕೊಟ್ಟಿದ್ದು ರೊಕ್ಕನೂ 10,000 ರೂಪಾಯಿ ಅಂತ ಹೇಳಿ ಅಂತ. ಈಗ ಒಂದು ರೀತಿ ಹೇಳಿ ನೀನೇ ವಿಚಾರ ಮಾಡಿ, ಮರ್ಯಾದೆ ನಮ್ದು ಹೊಕ್ಕತೆ ಅವ್ರದ್ದು ಹೊಕ್ಕತೆ ನಿಂದು ಹೊಕ್ಕತೆ ನಂದು ಹೊಕ್ಕತೆ? ಯಾರ ಮರ್ಯಾದಿನ ಹೋಗುದಿಲ್ಲ ತಣ್ಣ ಕುಂದ್ರು ಅಲ್ಲಂದ್ಲ ನಾವಿಷ್ಟು ನಮ್ಮ ಮಂತ್ಯಂದಾಗ ಇಷ್ಟು ಮದುವೆ ಆಗ್ಯಾವ ಎಲ್ಲರೂ 30,000 ರೂಪಾಯಿ 40,000 ರೂಪಾಯಿ ಸೀರೆನ ಉಟ್ಕೊಂತಾರಲ್ಲ. ದೊಡ್ಡ ಮಂತ್ಯಾನ ಸಂಬಂಧ ಮಾಡಿದ್ಮೇಲೆ ದೊಡ್ಡದಾಗೇ ಇರ್ತಾವೆಲ್ಲ. ಏನ್ ಬೇ ನೀನು ನಮ್ಮ ಲೆಕ್ಕಕ್ಕೆ ತಕ್ಕಂಗೆ ಒಂದು 1,000-2,000 ರೂಪಾಯಿ ಸೀರೆ ಉಟ್ಕೊಂಡು ಮದುವೆ ಮಾಡ್ಕೊ ಅಂತಂದ್ರೆ ಅವರು ದೊಡ್ಡ ಮಂದಿ. ಈಗ ನಾಳೆ ದೊಡ್ಡ ಅಫಿಷಿಯಲ್ಸ್ ಬರ್ತಾರ, ದೊಡ್ಡ ಮಂದಿ ಬರ್ತಾರ, ಎಲ್ಲಾರ ಇದ್ರಿಗೆ ಅವರು ತಮ್ಮ ಮಗಳನ್ನಾತು ನನ್ನಾತು ಇಂಟ್ರೊಡ್ಯೂಸ್ ಮಾಡಿಸ್ತಾರ. ಅವಾಗ ಅರ್ಬಿ ಚಲೋವ ತಗೋಬೇಕಲ್ಲ, ಹಾಕೊಂಡಿರ್ಬೇಕಲ್ಲ, ಬಂಗಾರ ಹಾಕೊಂಡಿರ್ಬೇಕಲ್ಲ. ಏನು ಈಗ ನನಗೆ 60,000 ರೂಪಾಯಿ ಸೂಟು ಬೂಟು, ಒಂದು ಶರ್ಟ್ ದೋತ್ರ ಶೇರ್ವಾನಿ ಇವು 3 ಜೊತೆ ಡ್ರೆಸ್ಸಿಗೆ, ಆಮೇಲೆ ಬೂಟು ಸಾಕ್ಸ್ ಇವೆಲ್ಲ ಇಲ್ಲಿ ತೊಗೊಂಡಿದ್ವು ಗೊತ್ತನ ಎಷ್ಟೆಷ್ಟು ಕಾಸ್ಟ್ಲಿ ಕೊಡ್ಸ್ಯಾರ ಗೊತ್ತಿರ. ಅದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊ, ಹಂಗೆ ಮಾಡಬೇಡ. ಈಗ ನೋಡು ಅನ್ನೂಗ ಸೀರೆ ನಾನೇ ಸೆಲೆಕ್ಟ್ ಮಾಡ್ತೇನೆ ಅಂತ ಹೇಳೇನಿ. ಆ ರೊಕ್ಕ ಏನು ನಿನ್ನ ಕಡೆ ಐತಲ್ಲ ಆ ದುಡ್ಡು ಕೊಡಿಲ್ಲ ನನ್ನ ಕಡೆ. ಇಲ್ಲ ಸುಮ್ಮನೆ ಇಟ್ಕೋ, ನಾ ಅಲ್ಲಿ ಹೋಗಿ ಬಿಲ್ ಪೇ ಮಾಡೋದನ್ನೇ ಸುಮ್ಮನೆ ಕೊಡು ಅಷ್ಟೇ. ನಾ ಎಂಥ ಸೀರೆ ತೊಗೋತೇನೆ ಅನ್ನೂಗ ಸುಮ್ಮನೆ ಇರ್ಬೇಕು ನೀನು. ಏನು ಅದನ್ನು ತೊಗೊಬೇಡ ಇದನ್ನು ತೊಗೊಬೇಡ ಹಂಗೆ ಹಿಂಗೆ ಅನ್ಬೇಡ. ನಿನಗೂ ಎಂಥದ್ದು ಬೇಕಾ ನೀ ಅಂಥದ್ದು ತಗೋ. ನಿಮ್ಗೆ ತಾಯಿ ಮಗಳಿಗೆ ಬೇರೆ ರೊಕ್ಕ ಕೊಟ್ಟೇನಿ, ಅನ್ನೂಗ ಸೀರೆ ಕೊಡ್ಸಕ್ಕಂತಾನೆ ಬೇರೆ ರೊಕ್ಕ ಕೊಟ್ಟೇನಿ, ಹೌದಾ ಅಲ್ಲ? ಹ್ಞೂನಪ್ಪ ನನಗೆ ನನ್ನ ಮಗಳಿಗೆ ಸೇರಿ ಒಂದು 20-25-30,000 ರೂಪಾಯಿ ಕೊಟ್ಟಿ, ಆಕಿಗಾದ್ರೂ ಅಷ್ಟು ಕೊಟ್ಟಿ ನೋಡು. ಅವ ಒಂದು ಮಾತು ಹೇಳ್ತೇನೆ, ತಪ್ಪಿಕೊಬೇಡ. ನೋಡೋರಿಗೆ ತಪ್ಪು ಅನಿಸ್ತತೆ ಸರಿ ಅನಿಸ್ತತೆ ನನಗೆ ಗೊತ್ತಿಲ್ಲ. ಈಗ ನಿನಗೆ ವಯಸ್ಸಾಗಿತ್ತು ಹೌದಾ? ಒಂದು ರೇಷ್ಮೆ ಸೀರೆ ತೊಗೊಂಡೆ ಅಂದ್ರೆ ಒಂದು 5,000 ರೂಪಾಯಿ 10,000 ರೂಪಾಯ್ದು ಅನ್ಕೋ. 5,000 ರೂಪಾಯ್ದೇ, ಯಾಕಂದ್ರೆ ನಿನ್ನ ವಯಸ್ಸಿಗೆ ಅಷ್ಟೇ ಸಾಕು. ಅದನ್ನ ತೊಗೊಂಡೆ ಅಂದ್ರೆ ಅದೇ ನಿನಗೆ ತ್ರಾಸು ಸಾಕು. ಆಕೆ ಹಂಗಲ್ಲ, ಮದ್ವೆ ಹುಡುಗಿ, ಅದಕ್ಕೆ ಹರಿಯದಕ್ಕೆದಾಳ. ಆಮೇಲೆ ದೊಡ್ಡ ಅವ್ರ ಮಗಳಕ್ಕಿ, ಅದಕ್ಕೋಸ್ಕರ ಅಷ್ಟು ಕೊಟ್ಟೇನೆ ಅಷ್ಟೇ. ಹಾಕು ತಿಳಿದಂಗೆ ಮಾಡ್ಕೊ, ಏನಾರ ಮಾಡ್ಕೊ.